ತುಮಕೂರಿನಲ್ಲಿ ಸುಟ್ಟ ಕಾರಿನಲ್ಲಿ ಮೃತದೇಹ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಹೋಗೋಣ. ತುಮಕೂರಿನಲ್ಲಿ ಕಾರೊಂದು ಸುಟ್ಟು ಹೋಗುತ್ತೆ. ಆ ಸುಟ್ಟ ಕಾರಿನಲ್ಲಿ ಮೃತದೇಹ ಪತ್ತೆಯಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಡೀಲ್ನದ್ದು ಎನ್ನಲಾದಂತಹ ಆಡಿಯೋ ತುಣುಕು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಡೀಲ್ ಬಗ್ಗೆ ಕೋಡ್ ವರ್ಡ್ ಮೂಲಕ ದಲ್ಲಾಳಿ ಜೊತೆ ಮಾತುಕತೆ ನಡೆದಿರುವಂತಹ ಆಡಿಯೋ ಆಧರಿಸಿ ತನಿಖೆಯನ್ನು ಸದ್ಯ ಪೊಲೀಸ್ನವರು ಮುಂದುವರೆಸಿದ್ದಾರೆ. ಅರ್ಧ ಕೆಜಿ ಮಾಲ್ ಬಗ್ಗೆ ಎರಡು ಪಾರ್ಟಿಯ ನಡುವೆ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಿರುವಂತಹ ಸಂಭಾಷಣೆ ಇದು. ತುಮಕೂರಿನಲ್ಲಿ ಕಾರೊಂದು ಸುಟ್ಟು ಕರಕಲಾಗುತ್ತೆ. ಆ ಸುಟ್ಟು ಕರಕಲಾದ ಕಾರಿನಲ್ಲಿ ದೇಹವೊಂದು ಪತ್ತೆಯಾಗುತ್ತೆ. ಅಂದರೆ ಆ ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿರ್ತಾರೆ. ಈ ತನಿಖೆ ಮುಂದುವರಿಸ್ತಾ ಇದ್ದ ಸಂದರ್ಭದಲ್ಲಿ ಆಡಿಯೋ ಒಂದು ಸಿಗುತ್ತೆ. ಈ ಆಡಿಯೋ ಎರಡು ವ್ಯಕ್ತಿಗಳ ನಡುವೆ ನಡೆದಿರುತ್ತೆ. ಯಾವ ವಿಚಾರಕ್ಕೆ ಇವರಿಬ್ಬರು ಮಾತಾಡ್ತಿರ್ತಾರೆ ಅಂತ ಹೇಳಿದ್ರೆ ಒಂದು ಕೋಡ್ ವರ್ಡ್ ಅಂತೂ ಲಭ್ಯವಾಗುತ್ತೆ. ಆ ಕೋಡ್ ವರ್ಡ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ತನಿಖೆಯನ್ನು ಮುಂದುವರಿಸಿದಾಗ ಆಡಿಯೋ ಸಂಭಾಷಣೆಯನ್ನು ಕೇಳಿದಾಗ ಚಿನ್ನದ ಡೀಲ್ಗೆ ಸಂಬಂಧಪಟ್ಟಂತೆ ಕೋಡ್ ವರ್ಡ್ ಮೂಲಕ ದಲ್ಲಾಳಿಗಳ ಜೊತೆ ಮಾತುಕತೆ ನಡೆದಿರುವುದು ಬಹುತೇಕ ಖಚಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ವೈರಲ್ ಆಗ್ತಿರುವಂತಹ ಆಡಿಯೋ ಇದು. 7 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಆ ಚಿನ್ನದ ಡೀಲ್ ಕುರಿತಂತೆ. ₹4, ₹10, ₹10 ಲಕ್ಷ ಹೀಗೆ ಕೋಡ್ ವರ್ಡ್ ಬಳಕೆಯನ್ನ ಮಾಡಿ ಮಾತುಕತೆಯನ್ನು ನಡೆಸಲಾಗಿದೆ. ಈ ಆಡಿಯೋವನ್ನು ಆಧರಿಸಿ ತನಿಖೆಯನ್ನು ಪೊಲೀಸ್ನವರು ಮುಂದುವರೆಸಿದ್ದಾರೆ. ಉತ್ತರ ಕರ್ನಾಟಕ ಮೂಲದ ದಲ್ಲಾಳಿಯೊಂದಿಗೆ ಮಂಗಳೂರು ಮೂಲದವರು ಮಾತಾಡ್ತಿರುವಂತಹ ಆಡಿಯೋದು. ಬಹಳ ಮುಖ್ಯವಾಗಿ ಆಡಿಯೋದಲ್ಲಿ ಒಂದು ಮಾಲ್ ಅಥವಾ ಒಂದು ಯಾವುದೋ ವಸ್ತುವಿನ ಕುರಿತಂತೆ ಮಾತಾಡಿದ್ದಾರೆ. ಮೇ ಬಿ ಅದು ಚಿನ್ನದ ಡೀಲ್ ಕುರಿತಂತೆ ಆಗಿರಬಹುದು ಅಂತ ಪೊಲೀಸ್ನವರ ಶಂಕೆ. ಅರ್ಧ ಕೆಜಿ ಮಾಲ್ ಬಗ್ಗೆ ಇಬ್ಬರು ವ್ಯಕ್ತಿ ಏನಿದ್ದಾರೆ, ಎರಡು ಪಾರ್ಟಿಗಳ ನಡುವೆ ಆಗಿರುವಂಥ ಮಾತುಕತೆ. ನಾಳೆ ಶುಕ್ರವಾರ ಇದೆ, ಹಣ ತನ್ನಿ ಅಂತ ಡೀಲ್ ಕುದುರಿಸ್ಕೊಂಡು ನಿಮ್ಮ ಮಾಲ್ ನೀವು ತೊಗೊಂಡು ಹೋಗಿ ಅನ್ನುವಂಥ ಸಂಭಾಷಣೆ ಆ 7 ನಿಮಿಷದ ಆಡಿಯೋದಲ್ಲಿ ಲಭ್ಯವಾಗಿರುವಂಥದ್ದು. ನಿಮ್ಮ ಬಳಿ ಎಷ್ಟು ಹಣ ಇದೆ ಅಷ್ಟಕ್ಕೆ ನಾನು ಅವರ ಬಳಿ ಮಾತಾಡಿ ಡೀಲನ್ನು ಕುದುರಿಸ್ತೀನಿ ಅಂತ ಮಾತುಕತೆ ನಡೆಸಿದ್ದಾರೆ. ನಿಮ್ಮ ಡೀಲೆಲ್ಲ ಓಕೆ ಆದಮೇಲೆ ನನಗೆ ₹1 ಕಮಿಷನ್ ಕೊಡಿ ಅಂತ ದಲ್ಲಾಳಿ ಕೇಳಿದ್ದಾರೆ. ಸೊ ಈ ಎಲ್ಲ ಆಡಿಯೋವನ್ನು ಆಧರಿಸಿ ತುಮಕೂರು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು, ಸ್ಥಳ ಮಹಜೂರು ಪ್ರಕ್ರಿಯೆ ಆಗ್ತಾ ಇದೆ. ಸುಟ್ಟ ಕಾರಿನ ಒಂದಷ್ಟು ದೃಶ್ಯವನ್ನು ನೋಡ್ತಾ ಇದ್ದೀರಿ. ಆ ಸುಟ್ಟ ಕಾರಿನಲ್ಲಿ ಮೃತದೇಹ ಒಂದು ಪತ್ತೆಯಾಗುತ್ತೆ. ಆ ಮೃತದೇಹ ಇಟ್ಟುಕೊಂಡು ತನಿಖೆಯನ್ನು ಮುಂದುವರೆಸಿದಂಥ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ಒಂದಷ್ಟು ತನಿಖೆ ನಡೆಸಿದಾಗ ಈಗ ಆಡಿಯೋ ಕೂಡ ಲಭ್ಯವಾಗಿರುವಂಥದ್ದು ಬಹಳ ಗಮನಾರ್ಹ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬಹುದು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯೋಗೇಶ್ ನೀಡ್ತಾರೆ. ಯೋಗೇಶ್, ಕಾರಿನಲ್ಲಿ ಮೃತದೇಹ ಪತ್ತೆಯಾಗುತ್ತೆ, ಮತ್ತೊಂದು ಕಡೆ ಆಡಿಯೋ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಅಲ್ಲಿ ಸಿಕ್ಕಿರುವಂತಹ ಆಡಿಯೋಗೂ ಇಲ್ಲಿ ಸಿಕ್ಕಿರುವಂತಹ ಮೃತದೇಹಕ್ಕೂ ಏನಾದರೂ ಲಿಂಕ್ ಇದೆಯಾ? ಪೊಲೀಸ್ ಮಾಹಿತಿ ಏನು ಲಭ್ಯವಾಗ್ತಾ ಇದೆ ಯೋಗೇಶ್? ದಿನೇಶ್, ಈ ಒಂದು ಕಾರ್ನಲ್ಲಿ 3 ಮೃತದೇಹ ಪತ್ತೆ ಪ್ರಕರಣಕ್ಕೆ ಸಾಕಷ್ಟು ಟೆಸ್ಟ್ ಸಿಗ್ತಾ ಇದೆ. ಅದಕ್ಕೆ ಪೂರಕವಾದ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ 6 ಜನರನ್ನ ವಶಕ್ಕೆ ತೆಗೆದುಕೊಂಡು ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ವಿಚಾರಣೆ ಬೆನ್ನಲ್ಲೇ ಸುಮಾರು 7 ನಿಮಿಷದ ಆಡಿಯೋ ಒಂದು ಲೀಕ್ ಆಗಿದೆ. ಅದು ಈ ಡೀಲ್ ವಿಚಾರವಾಗಿ ಮಾತಾಡಿರೋದು, ಅಂದ್ರೆ ಗೋಲ್ಡ್ ವಿಚಾರವಾಗಿ ಹೇಗೆ ಅದನ್ನ ತಗೋಬೇಕು, ಯಾರು ಇಷ್ಟ ಇದೆ, ಹೇಗಿದೆ, ಎಲ್ಲವೂ ಒಂದು ಸಮಗ್ರವಾದ ಒಂದು ಮಾತುಕತೆ ಮಾಡೋದು ಸಂಭಾಷಣೆ ವಿಡಿಯೋ ಸಿಕ್ಕಿದೆ. ಅದನ್ನ ಇದು ಅವರೇ ಮಾತಾಡಿದ್ರಾ ಇಲ್ವಾ ಅನ್ನೋದು ಪೊಲೀಸರನ್ನು ಕನ್ಫರ್ಮ್ ಮಾಡಿಲ್ಲ. ಆದ್ರೆ ಬಹುತೇಕ ಇದೇ ಆಡಿಯೋ ಈ ಒಂದು ಘಟನೆಗೆ ಸಂಬಂಧಪಟ್ಟಿದ್ದಂತ ಒಂದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಪೊಲೀಸರು ಈ ಆಡಿಯೋ ವಿಚಾರವನ್ನ ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಫೋನಲ್ಲಿ ಮಾತಾಡೋದು ಯಾರ ಜೊತೆ ಮಾತಾಡಿದ್ದಾರೆ ಮತ್ತೆ ಏನೆಲ್ಲ ಮಾತಾಡಿರೋದನ್ನ ಅವರು ಗಮನಿಸಿದ್ದಾರೆ. ಇದರಲ್ಲಿ ಅಲ್ಲಿ ದಲ್ಲಾಳಿ ವಿಚಾರವಾಗಿ ಇಲ್ಲೊಂದು ವಿಚಾರವನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗೇನು 6 ಜನರ ವಶಕ್ಕೆ ತೆಗೆದುಕೊಂಡಿದ್ದಾರೆ, ಅವರನ್ನು ಕೂಡ ಸಂಪೂರ್ಣ ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಹಣದ ಅಂದ್ರೆ ಗೋಲ್ಡ್ ವಿಚಾರವಾಗಿ ಬಂದು ಮೃತಪಟ್ಟ ಕೊಲೆಯಾಗಿರುವ ಶಂಕೆಯನ್ನ ಪೊಲೀಸ್ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆ ತನಿಖೆ ಮುಂದುವರೋದ್ರಿಂದ ಸ್ಪಷ್ಟವಾದ ಮಾಹಿತಿ ಇನ್ನು ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.